ಹಾಂ ಹಾಂ. ಇವು ಹಾಗೆ 100 ವರ್ಷದ ಹಿಂದಿಂದು. 100 ವರ್ಷದ ಹಿಂದಿನ ಜರ್ಮನ್ ಬೆಳ್ಳಿ ಪಾತ್ರೆ ಇದು ಸರ್. ಇದರಲ್ಲಿ ತಂಬಿಗೆ. ಹಾಂ, ತಂಬಿಗೆ ಅಂತ. ತಂಬಿಗೆ ಯಾವುದಕ್ಕೆ ಬಳಸ್ತಾರೋ ಅದಕ್ಕೆ ಇದನ್ನು ಬಳಸಲಾಗ್ತಾ ಇತ್ತು. ಬಹಳ ಚೆನ್ನಾಗಿದೆ ಜರ್ಮನ್ ಬೆಳ್ಳಿ ತಂಬಿಗೆ. ಮಹೇಂದ್ರ ಸುರೇಶ್ ಹೆಗಡೆ ಹೇಳೋನು 7ನೇ ಕ್ಲಾಸ್ ಇರಬೇಕಾದ್ರೆ ಅವನ ಒಂದು ಆಲೋಚನೆ ಪ್ರಕಾರ ಇದನ್ನೊಂದು ಪ್ರಾರಂಭ ಮಾಡಿದವನು, ಈ ಮ್ಯೂಸಿಯಂ ಹೇಳುವಂತದ್ದ. ಹೌದು. ಇದು ಎಷ್ಟು ವರ್ಷದಿಂದ ನೀವು ಇದೇ ತರ ಸಂರಕ್ಷಣೆ? ಇದು ಸುಮಾರು 25 ವರ್ಷದಿಂದ. 25 ವರ್ಷದಿಂದ ಇದೇ ಜಾಗದಲ್ಲಿ ಇದೇ ಜಾಗದಲ್ಲೇ ಇದನ್ನ ಮಾಡಿದ್ದು. ಅವರು ಪ್ರಾರಂಭ ಮಾಡಿಕೊಟ್ರು, ನೀವು ಅದನ್ನ ಅಷ್ಟೇ ಇದರಲ್ಲಿ. ಇದನ್ನ ಯಾವುದೇ ಇದ್ರೊಳಗ ಒಂದು ವಸ್ತು ಹೊರಗಡೆ ತಂದಿದ್ದಲ್ಲ, ನಮ್ಮ ಮನೆಯಲ್ಲೇ ಇದ್ದಿದ್ದು. ಹೌದು ಹೌದು. ಒಂದು ಮನೆಯಲ್ಲಿ ನೀವು ಬಳಸಿ ಅದಂತ ನೆನಪಿಗಾಗಿ ಇಟ್ಕೊಂಡಿದ್ದು, ಮತ್ತೆ ಈ ತರ ಇತ್ತು ಅಂತ ನೀವೇ ಒಂದು ಮಾಡಿ ಅದನ್ನ ಇಟ್ಕೊಂಡಿದ್ದು. ನೋಡಿ, ಬಹಳಷ್ಟು ವಸ್ತುಗಳ, ಹಳೆ ವಸ್ತುಗಳ ಸಂಗ್ರಹಾಲಯ ಇದು. ಮಷಿನ್, ಎಲೆಕ್ಟ್ರೋ ಮೆಡಿಕಲ್ ಮಷಿನ್ ಅಂತ ನೋಡಿ. ಇದು ಏನು ಕೆಲಸ ಮಾಡಿತ್ತು? ಇದು ನರಗಳ ದೌರ್ಬಲ್ಯ ತೆಗೆಯುವುದು, ನೋವನ್ನು ತೆಗೆಯುವುದು. ಅದೇ ಯಾಕೆ ತೆಗಿತಿತ್ತು? ಇದಕ್ಕೆ ಇಲ್ಲಿ 2 ಬ್ಯಾಟ್ರಿ ಸೆಲ್ ಹಾಕೋದು. ಇದನ್ನ ಹೀಗೆ ಮಸಾಜ್ ಮಾಡುವಂಥದ್ದು. ಓಹೋ. ಅಂದ್ರೆ ಈಗ ಅಲ್ಲಿ ಆನ್ ಆದ್ಕೊಳ್ಳೆ ಅಲ್ಲಿ ಏನಾಗ್ತದೆ? ಆನ್ ಆದ್ಕೊಳ್ಳೆ ಅದು ಆವಾಜ್ ಆಗ್ತಾ ಇದೆ. ಅಂದ್ರೆ ಇಲ್ಲಿ ಶೇಕ್ ಆಗುತ್ತೆ. ಶೇಕ್ ಆಗ್ತದೆ. ಅದನ್ನ ನೀವು ಇಟ್ಕೊಂಡ್ರೆ ಈ ನೋವನ್ನ ತೆಗೆಯುವುದು, ನರಗಳದ್ದು ವೀಕ್ನೆಸ್ಗೆ ಎಲ್ಲ ಉಪಯೋಗಿಸ್ತಿದ್ರು ಇದನ್ನ. ಇದು ಮೊದಲಿನ ಕಾಲದ ಮಷೀನ್ ಇದು. ಓಹೋ. ಮೇಡ್ ಇನ್ ಅಮೇರಿಕನ್. ಇದು ಹೇಗೆ ಬಂತು ಸರ್ ನಿಮ್ಗೆ ಇಲ್ಲಿ? ಬಂತದು ಅಂದ್ರೆ ನೋಡಿ, ಆವಾಗಲೂ ಕೂಡ ನೋಡಿ ಈ ತರದ ಒಂದು ಮಷೀನ್, 2 ಶೆಲ್ ಇದೆ, ಅಲ್ಲಿ ಶೇಕ್ ಆಗುತ್ತೆ. ಇದಕ್ಕೆ ಮುಚ್ಚಳ ಕೂಡ ಇದೆ ನೋಡಿ, ಅಲ್ಲಿದೆ ಅಲ್ಲ ಅವ್ರ ಕಡೆ. ಇದರಿಂದ ನಾವು ಮಸಾಜ್ ಮಾಡ್ಕೊಳ್ಳೋದು. ನೋಡಿ, ಈ ಥರ ಮಸಾಜ್ ಮಾಡ್ಕೊಂಡ್ರೆ ನೋವೆಲ್ಲ ಹೋಗ್ತಾ ಇತ್ತು. ನೋಡಿ, ಬಹಳ ಹಳೇದಿದು, ಮೇಡ್ ಇನ್ ಅಮೇರಿಕಾ. ಬಹಳ ಚೆನ್ನಾಗಿದೆ ಸರ್, ಬಹಳ ಚೆನ್ನಾಗಿದೆ. ಹಾಂ ಸರ್, ಅದೇನಿದು? ಸಣ್ಣ ಡಿಕ್ಷನರಿ. ಪಾಕೆಟ್ ಡಿಕ್ಷನರಿ. ಇದು ಎಷ್ಟು ವರ್ಷದ ಹಿಂದೆ ನೀವು ಇದು? 57ನೇ ಇಸ್ವಿದು. ಓಹೋ. ಇದು ಬೆಲೆ ಆವಾಗಿನ ₹1. ಓಹೋ, ಆವಾಗ ₹1 ಇತ್ತು. ಇದು ಡಿಕ್ಷನರಿ ಅಂದ್ರೆ ಯಾವುದರಿಂದ ಯಾವುದಕ್ಕೆ? ಇದು ಇಂಗ್ಲಿಷ್ ಟು ಇಂಗ್ಲಿಷ್. ಇಂಗ್ಲಿಷ್ನಿಂದ ಇಂಗ್ಲಿಷ್ಗೆ. ₹1 ಅವಾಗ ಸಿಕ್ತಿತ್ತು. ಬಹಳ ಚೆನ್ನಾಗಿ. ಇದು ಯಾರು ತಗೊಂಡಿದ್ರು? ಇದು ಖರೀದಿ ಮಾಡಿದ್ದು ಯಾರು ಅಂದ್ರೆ? ನಮ್ಮ ತಂದೆಯವರು. ಗೋಪಾಲ್ ಕೃಷ್ಣ ಹೆಗಡೆ ಅವರು. ಓಹೋ, ಬಹಳ ಚೆನ್ನಾಗಿದೆ ಸರ್. ಇದೇನು? ಇದು ಬ್ಲೇಡ್ ಶಾರ್ಪ್ನರ್. ಓಹೋ, ಇದನ್ನ ಹೇಗೆ ಶಾರ್ಪ್ ಮಾಡ್ತಿದ್ರು? ಈಗ ಇದನ್ನ ಈಗ ಇದ್ರೊಳಗೆ ಬ್ಲೇಡ್ ಹಾಕೊಳ್ಳೋದು. ಆ ನಂತರ ಈಗ ಹಾಕೊಂಡು ಈ ಕಡೆ ಆ ಕಡೆ, ಆ ಕಡೆ ಈ ಕಡೆ ಮಾಡೋದು. ನೋಡಿ, ಈಗ ನಾವು ಬ್ಲೇಡನ್ನು ಯೂಸ್ ಮಾಡಿ ಒಗೆದು ಬಿಡ್ತೇವೆ. ಈ ಬ್ಲೇಡನ್ನು ಕೂಡ ನೋಡಿ ಇಲ್ಲಿ ಶಾರ್ಪ್ ಮಾಡ್ತಾ ಇದ್ರು. ಇಲ್ಲಿ ಏನು ಅಲಗಿದೆನಾ ಇದಕ್ಕೆ? ಇಲ್ಲಿ ಸ್ಟೋನು. ಇಲ್ಲಿ ಸ್ಟೋನ್ ಇದೆ. ಇಲ್ಲಿ ಬ್ಲೇಡನ್ನು ಹಾಕಿದ್ದಾರೆ. ನೀವು ಅವರು ಆ ಥರ ಬಳ್ಳಿಯನ್ನು ಇದು ಮಾಡಿದಾಗ, ಆ ಕಡೆ ಈ ಕಡೆ ಹಿಂದೆ ಮುಂದೆ ಮಾಡಿದಾಗ ನೋಡಿ ಆ ಬ್ಲೇಡು ಕೂಡ ಶಾರ್ಪ್ ಆಗುತ್ತೆ. ಬಹಳ ಚೆನ್ನಾಗಿದೆ ಸರ್, ಬಹಳ ಚೆನ್ನಾಗಿದೆ. ಇದು ಕೂಡ ಬಹಳ ಹಳೇದು ಅಂತ ಅನ್ಸುತ್ತೆ. ಈಗೇನು ಯಾರ ಹತ್ರ ಇಲ್ಲ ಇದು. ಇದು ಫುಟ್ ರೋಲ್ ಅಂದ್ರೆ ಸರ್ ಹೇಗೆ ಅದು? ಇದು ಹಿಂದೆಲ್ಲ ಶಾಲೆ, ಕಾಲೇಜು, ಆಫೀಸ್ನಲ್ಲೆಲ್ಲ ಈ ಗೆರೆ ಹಾಕಲಿಕ್ಕೆ ಉಪಯೋಗಿಸ್ತಿದ್ರು. ಫುಟ್ ರೋಲ್ ಪೆನ್ನು. ಈಗ ಅದ್ರ ಒಳಗಡೆನೆ ಪೆನ್ ಇದೆ. ಹೌದು, ಪೆನ್ನು ನೋಡಿ, ಇದ್ರ ಒಳಗಡೆನೆ ಪೆನ್ ಇದೆ. 2 ಪೆನ್ನು, ಆ ಕಡೆ ಈ ಕಡೆ ಈ ಕಡೆ 2 ಪೆನ್ ಇದೆ. ಅದು ನಿಬ್ಬು ಅಂದ್ರೆ ಇಂಕ್ ಹಾಕೋ ಪೆನ್. ಅದಕ್ಕೆ ಇಂಕ್ ಹಾಕ್ಲಿಕ್ಕೆ ಬರ್ತಾ ಇತ್ತು. ಇದನ್ನು ಕೂಡ ಬಹಳ ಚಂದ ಇದೆ ನೋಡಿ. ನಾವು ಈಗ ಸ್ಕೇಲ್ ಅಂತ ಬಳಸ್ತೀವಿ, ಇದರಲ್ಲಿ 2 ಇದೆ. ಬಹಳ ಹಳೆದು ಮತ್ತು ಬಹಳ
ಒಂದು ಚಂದವಾಗಿ ಕೂಡ ಇದೆ. ಸರ್ ಇದೇನು? ಇದಕ್ಕೆ ಹುಲಿ ಕತ್ತರಿ ಅಂತ ಹೆಸರು. ಕಾಡು ಪ್ರಾಣಿಗಳನ್ನೆಲ್ಲ ಹಿಡಿಯುವಂಥದ್ದು. ಹಾಂ 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 ಹಾಂ. ಓ, ಇಲ್ಲಿ ಬಂದ್ಬಿಟ್ರೆ ಇದನ್ನ ಎರಡು ಸೈಡ್ ಓಪನ್ ಮಾಡಿ ಇಲ್ಲಿ ಏನಾದ್ರು ಅದಕ್ಕೆ ಆಹಾರ ಇಡಬೇಕು. ಹಾಂ ಹಾಂ. ಇಲ್ಲಿ ಲಾಕು. ಹಾಂ. ಇಲ್ಲಿ ಹಾಂ. ಆವಾಗ ಈ ಪ್ರಾಣಿ ಇಲ್ಲಿ ಬೀಳ್ತದೆ ಅದು. ಓಹೋ. ಹಾಂ ಹಾಂ. ಆಹಾರ ತಿನ್ಲಿಕ್ಕೆ ಬಂದಾಗ. ಹಾಂ ಹಾಂ. ಮೊದಲೆಲ್ಲ ಈ ಥರದ್ದು ಬಳಸಲಾಗ್ತೈತೆ. ಇದು ಯಾವುದು? ಕಬ್ಬಿಣ? ಕಬ್ಬಿಣ. ಹಾಂ, ಕಬ್ಬಿಣದ್ದು ಇದು. ಇದು ಪುರಾತನದ್ದು, 100 ವರ್ಷದ ಮೇಲ್ಪಟ್ಟಿದ್ದು. ಓಹೋ. ಹಿಂದೆ. ಹಾಂ. ಇದಕ್ಕೆ ಬೆತ್ತದ ಹಚ್ಚಿಗೆ ಅಂತ ಹೆಸರು. ಹಾಂ. ಇದು ಯಾವ್ದ್ರಿಂದ ಮಾಡಿದ್ದು? ಬೆತ್ತದಿಂದ. ಹಾಂ. ಯಾಲಕ್ಕಿ ಕೊಯ್ಲಿಕ್ಕೆ ಬಳಸ್ತಾ ಇದ್ರು. ಅಡಿಕೆ ಹಾಕ್ಲಿಕ್ಕೂ ಕೆಲವು ಜನ ಬಳಸ್ತಿದ್ರು. ಹೌದು, ಈಗೆಲ್ಲ ಬಹಳ ಕಡಿಮೆ ಆಗ್ಬಿಟ್ಟಿದೆ. ಹೋರಿಗಳಿಗೆ ಶೃಂಗಾರಕ್ಕೆ ಉಪಯೋಗಿಸುವಂತ ಬಾಸಿಂಗ ಬೆತ್ತದ್ದು. ಯಾವುದು ಇದು? ಓಹೋ, ಇದು ಬೆತ್ತದ್ದ. ಇದನ್ನ ಯಾಕೆ ಬಳಸ್ತಿದ್ದು ಅಂದ್ರಿ? ಎತ್ತಿಗೆ ದೀಪಾವಳಿಯಲ್ಲಿ ಶೃಂಗಾರ ಮಾಡಿ ಹಾಂ ತಗೊಂಡು ಹೋಗ್ತಿದ್ರು. ಹಾಂ ಹಾಂ. ಇಲ್ಲಿ ಮೆರವಣಿಗೆ ಮಾಡಿ. ಹಾಂ. ಮೇಲ್ಗಡೆ ಏನು ಪೇಪರ್? ಅದು ಪೇಪರ್. ಹಾಂ ಹಾಂ. ನೋಡಿ, ಹಬ್ಬಗಳನ್ನು ಕೂಡ ಸಂಭ್ರಮದಿಂದ ಆಚರಿಸ್ತಿದ್ರು ಮೊದಲು. ಅದರ ನೆನಪಿಗಾಗಿ ಈ ಒಂದು ಬೆತ್ತದ ಒಂದು ಬಾಶಿಂಗವನ್ನು ನೋಡ್ತಾ ಇದ್ದೀರಿ ನೀವು. ಬಹುದೊಡ್ಡ ಹಾಲ್ ಕ್ಯಾನ್ ಇದು, ಹಿತ್ತಾಳೆಯ ಹಾಲ್ ಕ್ಯಾನು. ಸರ್, ಇದರಲ್ಲಿ ಎಷ್ಟು ಲೀಟ್ರ್ ಹಿಡಿಬಹುದು ಸರ್? 20 ಲೀಟ್ರ್. 20 ಲೀಟ್ರ್ ಹಾಲಿನ ಕ್ಯಾನ್ ನೋಡಿ, ಹಿತ್ತಾಳೆದು. ಎಷ್ಟು ಚೆನ್ನಾಗಿದೆ ಅಂತ. ಇದು ಬಿದಿರಿನ ಲೊಟ್ಟೆ. ಹಾಂ. ದನವಿ ಕಟ್ಟೋದು. ಹಾಂ. ಕಿಲೋಮೀಟರ್ ಗಟ್ಟಲೆ ಕೇಳುವಂಥದ್ದು. ಈಗಿನ ಗಂಟೆಗಿಂತ ಬಹಳ ಚಲೋದು ನೋಡಿ. ಇದರಲ್ಲಿ ಯಾವಾಗಾದ್ರೆ ಆಕಳು ಎಲ್ಲಿ ಹೋಯ್ತು ಅಂದ್ರೆ ಬಹಳ ದೂರ 1 ಕಿಲೋಮೀಟರ್ ಕೂಡ ಕೇಳ್ತದೆ ಅಂತ ಹೇಳ್ತಾರೆ. ಇದು ಕತ್ತಿ. ಹಾಂ. ಓ, ಇಷ್ಟು ದೊಡ್ಡದಾದಂಥ ಕತ್ತಿ. ಅಂದರೆ ಕತ್ತಿಯ ಒಂದು ಆ್ಯಕ್ಚುಲಿ ನೋಡಲಿಕ್ಕೆ ಕತ್ತಿ ಹಾಗೆ ಕಾಣ್ತದೆ. ಇದು ಕಟ್ಟಿಗೆದು. ಇದು ಅಲಂಕಾರಕ್ಕಾಗಿ ಮಾಡಿದ್ದು. ಬಹಳ ಚೆನ್ನಾಗಿದೆ ನೋಡಿ, ಎಷ್ಟು ದೊಡ್ಡದಾದಂಥ ಕತ್ತಿ. ಸರ್, ಇದು ಏನು? ಇದು ಕಾಷ್ಟ ಶಂಖ, ಕಟ್ಟಿಗೆ ಶಂಖ. ಕಟ್ಟಿಗೆಯಿಂದ ಮಾಡಿದಂಥ ಶಂಖ ನೋಡಿ. ಸರಿ, ಇದನ್ನ ಯಾರು ಮಾಡಿದ್ರು? ಇದು ನಾನೇ ಮಾಡಿದ್ದು. ಹೌದಾ? ಯಾವ ಇದರದ್ದು? ಇದು ಕೈರಾ. ಹಾಂ ಹಾಂ, ಕೈರಾ ಕಟ್ಟಿಗೆ. ಅದು ಕಾಷ್ಟ ಶಂಖ. ಇದನ್ನು ಕೂಡ ಇವರೇ ಮಾಡಿ ಈ ಒಂದು ಸಂಗ್ರಹಾಲಯದಲ್ಲಿ ಸಂರಕ್ಷಿಸಿ ಇಟ್ಟುಕೊಂಡಿದ್ದಾರೆ. ಬಹಳ ಚೆನ್ನಾಗಿದೆ ಕಾಷ್ಟ ಶಂಖ. ಜರ್ಮನ್ ಬೆಳ್ಳಿ ಕಮಂಡಲ. ಹಾಂ ಹಾಂ. ಇದನ್ನು ಯಾಕೆ ಬಳಸ್ತಾ ಇದ್ರು? ಕಮಂಡಲ ಸಾಧು ಸಂತರು, ಸನ್ಯಾಸಿಗಳು ಬಳಸುವಂತದ್ದು. ಹಾಂ. ಇದರಲ್ಲಿ ನೋಡಿ, ಎದುರುಗಡೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇಲ್ಲಿ ನೋಡಿ ನೋಡಿ, ಎದುರುಗಡೆ ಆಕಳ ಮುಖ ಇದೆ. ಆನಂತರ ಎಷ್ಟು ಚಂದನೆ ಹಿಡಿಕೆ ಇದೆ ನೋಡಿ. ಕಮಂಡಲ ಬಹಳ ಹಳೆದು ಕೂಡ ಇದು. ರವಿ ಹೆಗಡೆ ಅವರು ಇದನ್ನ ಸಂರಕ್ಷಿಸ್ಕೊಂಡು ಇಟ್ಕೊಂಡು ಬರ್ತಾ ಇದ್ದಾರೆ. ನೀವು ಕೈಲಿ ಹಿಡ್ಕೊಂಡಿರೋದೇನು? ಸಿಗರೇಟ್ ಆಸ್ಟ್ರೇ. ಓ, ಸಿಗರೇಟ್ ಅನ್ನ, ಬೂದಿಯನ್ನ ಇದು ಹಾಕೋದು. ಹೌದು. ಮತ್ತೆ ಇದ್ರ ಒಳಗಡೆ ಸಿಗರೇಟ್ ಅನ್ನು ಹಾಕಿಡೋದು. ಓ, ತಾನಾಗೇನೆ ಟರ್ನ್ ಮಾಡಿಬಿಟ್ರೆ ಸಿಗರೇಟ್ ಬರುತ್ತೆ. ಓಹೋ, ಬಹಳ ಚೆನ್ನಾಗಿದೆ ಇದು. ಇದಕ್ಕೂ ಎಷ್ಟು ವರ್ಷದ ಹಿಂದಿನ ಇರ್ಬೋದು ಸರ್? ಸಾಧಾರಣ 65 ವರ್ಷ ಏನಿದೆ. ಓಹೋ, ಬಹಳ ಚೆನ್ನಾಗಿದೆ. ಇದನ್ನ ನೋಡಿ, ಟರ್ನ್ ಮಾಡಿಬಿಟ್ರೆ ಇಲ್ಲಿ ನೋಡಿ ಕಾಣ್ತದೆ. ಈಗ ಸಿಗರೇಟ್ ಇಟ್ಟಿದ್ದೇವೆ ಅಂತ ಇದ್ರೆ ನೋಡಿ, ಸಿಗರೇಟ್ ತಾನಾಗೆ ಮೇಲೆ ಬರುತ್ತೆ. ಬಹಳ ಚೆನ್ನಾಗಿದೆ ಸರ್, ತುಂಬ ಧನ್ಯವಾದ. ಹಾಂ ಸರ್, ಇದು ಏನು? ಇದು ಕಾರು. ಹಾಂ, ತಾಂಬೂಲ ಬಟ್ಲು. ಓಹೋ, ಕಾರ್ನ ಒಳಗಡೆನೆ ತಾಂಬೂಲ ಬಟ್ಲು. ಹೌದು, ಇದು ಬಹಳ ಮೊದಲಿತ್ತೇನೋ ಬಹುಶಃ. ಎಷ್ಟು ವರ್ಷದ ಹಿಂದೆ? ಸಾಧಾರಣ ಇದು 65 ವರ್ಷದ ಹಳೆಯದು. ಹಾಂ ಹಾಂ. ನಿಮ್ಮ ಹಿರಿಯರು ಇದನ್ನ ಉಪಯೋಗಿಸಿದ್ದು.
ಅದನ್ನು ಭಾಳ ಚಂದ ಮೇಲ್ಗಡೆ ಇಲ್ಲಿ ನೋಡಿ ಸುಣ್ಣ ಹಾಕಲಿಕ್ಕೆ ಕೂಡ ಇದೆ. ಸುಣ್ಣ ಹಾಕಲಿಕ್ಕೆ ಇಲ್ಲಿ ಸಣ್ಣ ಟ್ರೇ ಇದೆ ನೋಡಿ. ಆನಂತರ ಅಡಿಕೆ ಇಟ್ಕೊಳ್ಳಿಕ್ಕೆ ಆ ಸುಣ್ಣ ಹಾಕಲಿಕ್ಕೆ ಮುಚ್ಚಲೆ ಕೂಡ ಇದೆ ನೋಡಿ ಸರ್. ಇಲ್ಲಿ ನೋಡಿ ಬಹಳ ಚೆನ್ನಾಗಿದೆ. ತಾಂಬೂಲ ಬಟ್ಟಲು 70 ವರ್ಷದ ಹಿಂದಿಂದು. ಓ, ಟೀ ಕಪ್ಪು. ಇದು ಯಾವ್ದು ಪಿಂಗಾಣಿ ಇರ್ಬೋದು? ಇದು ಪಿಂಗಾಣಿ ಕಪ್ಪು ಬಸಿ. ಇದು ಮೇಡ್ ಇನ್ ಜಪಾನ್. ಓ, ಜಪಾನ್ ಅದು ಅಂದ್ರೆ ಬರೀ ಪಿಂಗಾಣಿ ಅಂತಲ್ಲ, ಜಪಾನಿಂದು ಇದು. ಅಷ್ಟು ಮೊದಲೇ ಕೂಡ ಮೊದಲು ನಿಮ್ಮ ಮನೆಯಲ್ಲಿ ಇದನ್ನ ಬಳಸಲಾಗ್ತಾ ಇತ್ತು. ಹಾಗಾದ್ರೆ ಅದನ್ನ ಈಗ ನೀವು ಚೆನ್ನಾಗಿ ಸಂರಕ್ಷಿಸಿ ಇಟ್ಟಿದ್ದೀರಿ. ವೀಕ್ಷಕರೇ, ವಿಡಿಯೋ ಗೇಮ್ ಆಡಿದ್ದು ನೆನಪುಂಟ ನೋಡಿ. ವಿಡಿಯೋ ಗೇಮ್ ಏನಿದೆ ಅಲ್ಲ, ಅದನ್ನು ಇಲ್ಲಿ ರವಿ ಹೆಗಡೆ ಅವರು ತಮ್ಮ ಸಂಗ್ರಹಾಲಯದಲ್ಲಿ ಸಂಗ್ರಹಿಸಿಟ್ಕೊಂಡಿದ್ದಾರೆ. ಇದು ಕೂಡ ಈಗಲೇ ನೆನಪಾಗ್ತಾ ಇದೆ. ಕೆಲವರಿಗೆ ನೆನಪಿರ್ಬೋದು ತಾನು ಆಡಿದ್ದು ಅಂತ. ಇನ್ನು ಮುಂದೆ ಇದು ಪೂರ್ತಿ ನೆನಪೇನೆ, ಅದಕ್ಕಾಗಿ ಅವರು ಇಟ್ಕೊಂಡಿದ್ದಾರೆ ವಿಡಿಯೋ ಗೇಮನ್ನು. ರವಿ ಹೆಗಡೆ ಅವರು ಇದನ್ನು ತುಂಬ ಚೆನ್ನಾಗಿ ಸಂರಕ್ಷಿಸಿಕೊಂಡು ಬಂದಿದ್ದಾರೆ ನೋಡಿ. ಹಳೆಯದಾದಂಥ ಒಂದು ಅಲಾರ್ಮನ್ನು ಅವರಿಗೆ ನಮಗೆ ಕೀಲಿ ಕೊಡುವಂಥದ್ದು. ಇದು ಒಂದು ಬಾರಿ ಕೀಲಿ ಕೊಟ್ಟರೆ ಒಂದು ದಿವಸ ಇರ್ತಿತ್ತು ಕರೆಕ್ಟ್ ಆ ಟೈಮಿಗೆ. ಮತ್ತು ಮಾರನೇ ದಿನ ನೋಡಿ ಗಡಿಯಾರ, ಅದಕ್ಕೆ ಅಲಾರ್ಮ್ ಕೂಡ ಇತ್ತು. ಆವಾಜ್ ಕೂಡ ಬಹಳ ಹಾಗೆ ಆಗ್ತಾ ಇತ್ತು. ಜೊಟ್ಟೆ ಅಂದ್ರೆ ಅವಾಗ ಜೊಟ್ಟೆ ಅಂತ. ಯಾತ ನೀರಾವರಿ. ಮೊದಲು ಈಗ ಏತ ನೀರಾವರಿ ಅಂತ. ಅಂದ್ರೆ ಜೊಟ್ಟೆ ಅಂತ ಹೆಸರು. ಇದು ಹೇಗೆ ನೀರಾವರಿಗೆ ಹೇಗೆ ಬಳಸ್ತಿದ್ರೆ ನಾವು? ಈ ಚೆಕ್ ಪೋಸ್ಟ್ ನ ಟೋಲ್ ನಾಕದಲ್ಲಿ ಗೇಟ್ ಇರ್ತದಲ್ಲ, ಹೌದೌದು, ಹಿಂಗ್ ಬಳ್ಳಿ ಬಿಟ್ಕೊಳ್ಳಿ ಏಳ್ತದಲ್ಲ, ಹಾಗೆ ಆ ಟೆಕ್ನಿಕಲ್ ಮೇಲೆ ಬಾವಿಗಳಿಂದ ನೀರು ಎತ್ತ ಹಾಕುವಂಥದ್ದು. ಓ, ಇದು ಬಾವಿಯಿಂದ ನೀರು ಎತ್ತ ಹಾಕ್ಲಿಕ್ಕೆ ಏತ ನೀರಾವರಿ ಲೆಕ್ಕದ ಒಂದು. ಇದು ಕೂಡ ಯಾವ ಇದ್ರದ್ದು ಇದು ಸರ್? ಬಗಣೆ ಮರದ ಒಂದು ನೋಡಿ. ಇಲ್ಲಿ ಯಾವ ತರದ ವ್ಯವಸ್ಥೆಯನ್ನು ಇಲ್ಲಿ ಇಡಲಾಗಿದೆ ಅಂತ ಬಹಳ ಚೆನ್ನಾಗಿದೆ. ಇದು ಕೂಡ ಹಳೆಯ ಸಲಕರಣೆ. ಈ ಕೀರ್ತನೆ ಮಾಡುವವರ ಚೀಟಿಕೆ ಅಂತ ಹೇಳ್ತಾರೆ. ಕೀರ್ತನೆ ಮಾಡುವಾಗ ಕೀರ್ತನೆ ದಾಸರ ಚೀಟಿಕೆ. ಇದು ಈಗಲೂ ಇಂಥದ್ನೇ ಬಳಸ್ತಾರ ಅಥವಾ ಈಗ ಬೇರೆ ಅಡ್ವಾನ್ಸ್ ಆಗಿದೆ? ಒಳಗೆ ಬೇರೆ ಬೇರೆ ಇದು ಬಳಸ್ತಾರೆ. ಬಹಳ ಹಳೆಯ ಮಾದರಿಯಿಂದ ನೀವು ಇಲ್ಲಿ ಸಂಗ್ರಹಿಸಿಟ್ಟಿದ್ದೀರಿ. ರವಿ ಹೆಗಡೆ ಅವರು ನಮಗೆ ಹಿತ್ತಾಳೆಯ ಟಿಫಿನ್ ಕ್ಯಾರಿಯರ್ ತೋರಿಸ್ತಾ ಇದ್ದಾರೆ. ನಾವು ಸ್ಟೀಲಿಂದನ ನೋಡಿದ್ದೀವಿ, ಅನಂತರ ಫೈಬರ್ ಬಂತು, ಅದರ ನಂತರ ಭಾಳ ಹೊಸ ಹೊಸ ಮಾಡೆಲ್ಗಳು ಬಂತು. ಆದರೆ ಇದು ನೋಡಿ ಹಿತ್ತಾಳೆಯ ಟಿಫಿನ್ ಕ್ಯಾರಿಯರು ನೋಡಿ. ಎಷ್ಟು 3 ಕಂಪಾರ್ಟ್ಮೆಂಟ್ ಇದೆ ಇದರಲ್ಲಿ ನೋಡಿ. ಎಷ್ಟು ಸರ್, ಇದು ಬಹಳ ವೇಟ್ ಕೂಡ ಇರ್ಬೋದು. ವೇಟ್ ಇದೆ. ಈಗ ಸಾಮಾನ್ಯ ಇದು ಒಂದು 5 kg ಮೇಲೆ ಇದೆ. ಇದನ್ನು ಮೊದಲು ಅಂದ್ರೆ ಹೌದಾ? ಬಹಳ ಚೆನ್ನಾಗಿದೆ ಟಿಫಿನ್ ಕ್ಯಾರಿಯರು. ನೋಡಿ, ಕೃಷಿ ಸಲಕರಣೆಗಳನ್ನೇ ನಾವು ಇಲ್ಲಿ ಹೆಚ್ಚಾಗಿ ಕಾಣ್ತಾ ಇದ್ದೀವಿ. ಕೃಷಿ ಉಪಯೋಗಿ ಸಲಕರಣೆಗಳು. ನೋಡಿ, ಮೊದಲೆಲ್ಲ ದೀಪಾವಳಿಯಲ್ಲಿ ಇಷ್ಟು ದೊಡ್ಡ ಗಂಟೆಯನ್ನು ಕಟ್ಟಲಾಗ್ತಾ ಇತ್ತು ಅಂತ ರವಿ ಹೆಗಡೆ ಅವರು ಹೇಳ್ತಾರೆ ನೋಡಿ. ಅದಕ್ಕೆ ಇಷ್ಟು ನೋಡಿ, ಕುತ್ತಿಗೆಗೆ ಆಗುವಾಗ ಎಷ್ಟು ದೊಡ್ಡ ಒಂದು ಕತ್ತದ ಇದಿರ್ಬೋದಲ್ಲ, ಅದು ಕತ್ತದ ಹಗ್ಗದ ಇದು ನೋಡಿ. ಇವೆಲ್ಲ ಕೂಡ ಅವೇನೆ ದನದ ಒಂದು ದೀಪಾವಳಿಗೆ ಅಲಂಕಾರಕ್ಕೆ ಮಾಡಲಾಗ್ತಾ ಇತ್ತು ನೋಡಿ. ಎಷ್ಟು ದೊಡ್ಡದಾಗಿದೆ. ಇದನ್ನೆಲ್ಲ ಬಹಳ ಚಂದವಾಗಿ ಸಂರಕ್ಷಣೆ ಮಾಡಿಕೊಂಡು ಬಂದಿದ್ದಾರೆ. ಹಿಂದೆಲ್ಲ ಕರೆಂಟ್ ಇಲ್ಲದಾಗ ಉಪಯೋಗಿಸುವಂಥದ್ದು ನೋಡಿ. ನಾವು ಈಗ ದೀಪವನ್ನು ಎಲೆಕ್ಟ್ರಿಕ್ ಚಾರ್ಜಿಂಗ್ ಬಲ್ಬನ್ನು ಬಳಸ್ತೇವೆ ನೋಡಿ. ಇದು ಆವಾಗಿನ ಬೆಡ್ ಲ್ಯಾಂಪ್ ನೋಡಿ. ಎಷ್ಟು ಬಹಳ ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದೆ ನೋಡಿ ಬೆಡ್ ಲ್ಯಾಂಪ್ ಇದು. ಇದು ಕೂಡ ಎಷ್ಟು ವರ್ಷದ ಹಿಂದಿಂದು ಸರ್? ಇದು
ಯಾವುದು ಈ ಬೆಡ್ ಲ್ಯಾಂಪ್ ಎಲ್ಲ ನಮ್ಮ ಮನೆಯಲ್ಲಿ ಇರುವಂತದ್ದು 65ರಿಂದ 70 ವರ್ಷ ಹಿಂದಿಂದು. 65ರಿಂದ 70 ವರ್ಷದ ಹಿಂದಿಂದ ನೋಡಿ ಬೆಡ್ ಲ್ಯಾಂಪ್. ನಾವೀಗ ಆಧುನಿಕ ಯುಗಕ್ಕೆ ಬಂದ್ಬಿಟ್ಟಿದ್ದೇವೆ, ಆದ್ರೆ ನೋಡಿ ಹಳೇದು ಎಷ್ಟು ಸುಂದರ ಅಂತ. ಇದು ಅದೇನಾಗ್ತದು ಹಂಗೆ ಮಾಡೋದು. ಎಸ್ ಇದು ಟೇಬಲ್ ಆಗಿಬಿಡ್ತು ನೋಡಿ, ಕುರ್ಚಿ ಹೋಗಿ ಟೇಬಲ್ ಆಗಿಬಿಡ್ತು. ಬಹಳ ಒಂದು ಐಡಿಯಾವನ್ನು ಉಪಯೋಗಿಸಿ ರವಿ ಹೆಗ್ಡೆ ಅವರು ಇದನ್ನು ಮಾಡಿದ್ದಾರೆ ನೋಡಿ. ನೀವು ಇಲ್ಲಿ ಈಗ ಟೇಬಲ್ ನೋಡ್ತೀರಿ, ಇನ್ನೊಂದು ಕ್ಷಣದಲ್ಲಿ ಅದು ಕುರ್ಚಿ ಆಗುತ್ತೆ ನೋಡಿ. ಬಹಳ ಸರ್ ಇದನ್ನು ನೀವು ಹೇಗೆ ಮಾಡಿದ್ರಿ, ಅಂದರೆ ಐಡಿಯಾ ಹೇಗೆ ಬಂತು? ಯೂಟ್ಯೂಬ್ನಲ್ಲಿ ನೋಡಿದ್ದು ನೋಡಿ. ಆದರೂ ಕೂಡ ಎಷ್ಟು ಚೆನ್ನಾಗಿ ಇವರು ಅದನ್ನು ಕಾರ್ಯರೂಪಕ್ಕೆ ತಂದು ನೋಡ್ರಿ. ಕುರ್ಚಿ, ಆನಂತರ ಟೇಬಲ್ಲು. ಹಾಲು ಕಾಸುವ ಕಂಚಿನ ಪಾತ್ರ. ಓಹೋ, ಮುಂಚೆಲ್ಲ ಇದ್ರೊಳಗೆ ಹಾಲು ಕಾಸುವಂತದ್ದು. ಈ ಪಾತ್ರದಲ್ಲಿ ಹಾಲನ್ನ ಕಾಸಲಾಗ್ತಾ ಇತ್ತು. 60-65 ವರ್ಷದ ಹಿಂದಿನದು ನೋಡಿ. ಇವು 100 ವರ್ಷ ಹಿಂದಿಂದು. 100 ವರ್ಷದ ಹಿಂದಿನ ಒಂದು ಕಂಚಿನ ಪಾತ್ರ. ಇದರಲ್ಲಿ ಹಾಲನ್ನ ಕಾಸಲಾಗ್ತಾ ಇತ್ತು. ಹಳೇದು ಎಷ್ಟು ನೋಡಿ, ನೆನಪು ಎಷ್ಟು ಸುಂದರ ಅಂತ. ಇದು